ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಸಿಎಂ ಸಿದ್ದರಾಮಯ್ಯನವರು ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮತ್ತು ಶೋಷಿತ ವರ್ಗಗಳ ಕಲ್ಯಾಣಕ್ಕಾಗಿ ಜನತಾ ಬಜೆಟ್ ಮಂಡನೆ ಮಾಡಬೇಕೆಂದು ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಎಂಡಿ ರಫೀಕ್ ಹಾಜಿ ಆಗ್ರಹಿಸಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂವಿಧಾನದ ಆಶಯಗಳಾದ ಸಾಮಾಜಿಕ ನ್ಯಾಯ, ಆರ್ಥಿಕ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ 2026ರಿಂದ 27ನೇ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಮತ್ತು ಶೋಷಿತ ವರ್ಗಗಳ ಕಲ್ಯಾಣಕ್ಕಾಗಿ ಹೆಚ್ಚು ಆದ್ಯತೆ ನೀಡಬೇಕು. ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ನಗರದ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ ಹಾಗೂ ಪ್ರತಿ ವರ್ಷ ಸರಾಸರಿ 250ಕ್ಕೂ ಹೆಚ್ಚು ಸಂಭವಿಸುತ್ತಿರುವ ರಸ್ತೆ ಅಪಘಾತ ಮರಣಗಳನ್ನು ತಡೆಯಲು ರಿಂಗ್ ರೋಡ್ ಯೋಜನೆಯನ್ನು 2026ರ ಮುಂಬರುವ ಬಜೆಟ್ನಲ್ಲಿ ತಕ್ಷಣ ಮಂಜೂರು ಮಾಡಬೇಕು. ಜಿಲ್ಲೆಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರು ಮಾಡಬೇಕು. ಕೆಎಸ್ಆರ್ಪಿ 13ನೇ ಪಡೆಯ ಸ್ಥಾಪನೆಯನ್ನು ಘೋಷಿಸಬೇಕು. ಐತಿಹಾಸಿಕ ಮುದಗಲ್ ಕೋಟೆ ದುರಸ್ತಿ ಹಾಗೂ ಅದರ ರಕ್ಷಣೆ ಮತ್ತು ತಾಲೂಕಾ ಘೋಷಣೆ ಮಾಡಬೇಕು. ಮುದಗಲ್ ಪಟ್ಟಣದಲ್ಲಿ ಕ್ರೀಡಾಪಟುಗಳಿಗೆ ಅನುಕೂಲವಾಗುವಂತೆ ಕ್ರೀಡಾಂಗಣ ನಿರ್ಮಿಸಬೇಕು. ಕುಡಿಯುವ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಇದ್ದು 24x7 ನೀರಿನ ವ್ಯವಸ್ಥೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಉಪಾಧ್ಯಕ್ಷರು ಪಾಷಾ ಕಡ್ಡಿಪುಡಿ, ಎಸ್ಡಿಪಿಐ ಘಟಕ ಅಧ್ಯಕ್ಷ ಫಾರೋಕ್ ಎಂಟುಬಂಡಿ, ಎಸ್ಡಿಪಿಐ ಜಿಲ್ಲಾ ಸದಸ್ಯ ಖಾಸಿಂ ಡೋಯಿ, ಎಸ್ಡಿಪಿಐ ಘಟಕ ಸದಸ್ಯ ಮೆಹಬೂಬ್ ಡಿಡಿಎಂ ಇದ್ದರು. ಹಾಗೂ ನಮ್ಮ ಮುದಗಲ್ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಮುದಗಲ್ ತಾಲೂಕಾಗಿಲ್ಲ ಈವರೆಗೂ. ಮುಂಬರುವ ದಿನಗಳಲ್ಲಿ ಈ ನಮ್ಮ ಮುದಗಲ್ ತಾಲೂಕಾ ಆಗಬೇಕಂತ ನಾವು ಎಲ್ಲ ಸಂಘ ಸಂಸ್ಥೆಯವರ ಜೊತೆಯಲ್ಲಿ ನಾವು ಸೇರಿಸಿಕೊಂಡು ನಾವು ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳನ್ನು ತಗೊಂಡು ನಾವು ಹೋರಾಟ ಮಾಡಲಿಕ್ಕೆ ಕೂಡ ಸಿದ್ಧ.